ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ನಿಮ್ಮ 8ನೇ ತರಗತಿಯ ಇಂಗ್ಲಿಷ್ ದ್ವಿತೀಯ ಭಾಷೆ ವಿಷಯದ ಒಂದು ಪೋಯಮ್ ಓದೋಕೆ ಹೋಗ್ತಾ ಇದ್ದೀವಿ. ಪೋಯಮ್ ಹೆಸರು ದಿ ಲಿಟಲ್ ಬಿಸಿ ಬಿ. ಇದನ್ನ ಬರೆದವರು ಐಸಾಕ್ ವ್ಯಾಟ್ಸ್. ಐಸಾಕ್ ವ್ಯಾಟ್ಸ್ ವಾಸ್ born on July 17th, 1674 and died on November 25th, 1748. He had mastered Latin, Greek, Hebrew, French. 4 ಭಾಷೆಗಳು ಗೊತ್ತಿದ್ದು. ಐಸಾಕ್ ವಾಟ್ಸ್ knew 4 languages: Latin, Greek, Hebrew, and French. The first hymn book composed by him for children was Horae Lyricae. His popular hymns are O God, our help in ages past, the Psalms of David, and Jesus shall reign ಅನ್ನೋ 3 ಅವರ ಶ್ಲೋಕಗಳು. ಹಿಮ್ಸ್ ಅಂದರೆ ಸ್ತೋತ್ರಗಳು, ಶ್ಲೋಕಗಳು ಅತಿ ಪ್ರಸಿದ್ಧವಾದದ್ದು. ದಿ ಬಿ ಈಸ್ ಆಲ್ವೇಸ್ ಬಿಸಿ. ಇಟ್ ಬಿಲ್ಡ್ಸ್ ದಿ hive very skillfully and stores sweet honey in it. Like the bee, we must be busy and always do useful work ಅನ್ನೋ ಒಂದು ಚಿಕ್ಕ ಸಾರಾಂಶದ ಪದ್ಯ ಇದು. ಮುಂದೆ ರೀಡ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂತ ಇದೆ. ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ was a diwan of Mysore state. As a student, he earned money by giving tuition to his students and paid his school fees. He made a name as chief engineer and later as Diwan of Mysore. He was always busy in some useful work or the other. He used to work for more than 10 hours. He was punctual, self-disciplined, and straightforward. He lived for 101 years. He was awarded the highest honor, Bharata Ratna. ಸೊ ಈ ಪುಟದಲ್ಲಿ ನೀವು ಕಲ್ತಿದ್ದು ಏನೇನು ಅಂತಂದ್ರೆ, ದಿ ಲಿಟಲ್ ಬಿಸಿ ಬಿ ಅನ್ನೋ ಪದ್ಯ ಬರೆದವರು ಐಸಾಕ್ ವ್ಯಾಟ್ಸ್. ಐಸಾಕ್ ವ್ಯಾಟ್ಸ್ ಅವರು ಹುಟ್ಟಿದ್ದು ಜುಲೈ 17, 1674 ಮತ್ತು ಅವರ ಮರಣ ಹೊಂದಿದ್ದು ನವೆಂಬರ್ 25, 1748ರಲ್ಲಿ. ಅವರಿಗೆ 4 ಭಾಷೆಗಳು ಗೊತ್ತಿತ್ತು: ಲ್ಯಾಟಿನ್, ಗ್ರೀಕ್, ಹಿಬ್ರೂ ಮತ್ತು ಫ್ರೆಂಚ್. ಅವರ ಪ್ರಥಮ ಶ್ಲೋಕಗಳ ಸ್ತೋತ್ರಗಳ ಪುಸ್ತಕ ಯಾವುದಾಗಿತ್ತು ಮಕ್ಕಳಿಗಾಗಿ ಬರೆದಿತ್ತು ಅಂದರೆ ಹೊರಯೆ ಲೈರಿಕೆ ಅನ್ನೋ ಒಂದು ಪುಸ್ತಕ. ಅವರ ಅತಿ ಪ್ರಸಿದ್ಧವಾದ ಸ್ತೋತ್ರಗಳು ಯಾವ್ಯಾವು ಅಂತಂದ್ರೆ ಓ ಗಾಡ್, ಅವರ್ ಹೆಲ್ಪ್ ಇನ್ ಏಜಸ್ ಪಾಸ್ಟ್ ಅನ್ನೋದು ಮತ್ತು ದಿ ಸ್ಲಾಮ್ಸ್ ಆಫ್ ಡೇವಿಡ್ ಅನ್ನೋದು. ಅದಾದ್ಮೇಲೆ ಇನ್ನೊಂದು ಅವರ ಪ್ರಸಿದ್ಧವಾದ ಸ್ತೋತ್ರ ಯಾವುದಂದ್ರೆ ಜೀಸಸ್ ಶಾಲ್ ರೈನ್ ಅಂತ ಅನ್ನೋದು. ಅದಾದ್ಮೇಲೆ ಈ ಪದ್ಯದ ಸಾರಾಂಶವನ್ನ ಪದ್ಯ ನೋಡೋದಕ್ಕಿಂತ ಮುಂಚೆ ಒಂಚೂರು ಮೇಲೆ ಪರಿಚಯ ತಿಳಿದಿದ್ದೇನೆಂದ್ರೆ, ಜೇನುನೊಣ ಯಾವಾಗಲೂ ಬ್ಯುಸಿಯಾಗಿರುತ್ತೆ. ಅದು ಅದರ ಗೂಡುಗಳನ್ನ ಕೌಶಲ್ಯದಿಂದ ತುಂಬುತ್ತೆ, ಕಟ್ಟುತ್ತೆ. ಅದರಲ್ಲಿ ಸಿಹಿಯಾದ ಜೇನುತುಪ್ಪವನ್ನ ಶೇಖರಿಸಿ ಇಡುತ್ತೆ. ನಾವು ಆ ಥರ ಜೇನುನೊಣದ ಥರ ಯಾವಾಗಲೂ ಕಾರ್ಯನಿರತರಾಗಿರಬೇಕು ಮತ್ತು ಯಾವಾಗಲೂ ಒಂದಿಷ್ಟು ಉಪಯೋಗಕ್ಕೆ ಬರುವ ಕೆಲಸಗಳನ್ನು ಮಾಡ್ತಾ ಇರಬೇಕು ಅಂತ ತಿಳ್ಕೊಂಡಾದ್ಮೇಲೆ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಇರುವ ಈ ಒಂದು ಪ್ಯಾರಾಗ್ರಾಫ್ ನಾವು ಓದಿದ್ವಿ. ಅಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ ಅಂದರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದ ದಿವಾನರಾಗಿದ್ದರು. ಅವರು ಚಿಕ್ಕವರಿದ್ದಾಗ, ವಿದ್ಯಾರ್ಥಿಯಾಗಿದ್ದಾಗ ಬೇರೆ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕ್ಲಾಸಸ್ನ ಕೊಟ್ಟು ಅದರಿಂದ ಬಂದ ಹಣದಿಂದ ಅವರ ಸ್ಕೂಲ್ ಫೀಸನ್ನು ಕಟ್ತಿದ್ರು. ಅವರು ಚೀಫ್ ಇಂಜಿನಿಯರ್ ಆಗಿ ಪ್ರಸಿದ್ಧರಾಗಿದ್ದರು. ಅದಾದಮೇಲೆ ಅವರು ಮೈಸೂರಿನ ದಿವಾನ ಪದವಿಯನ್ನು ಪಡೆದುಕೊಂಡ್ರು. ಅವರು ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಯಾವಾಗಲೂ ಬ್ಯುಸಿಯಾಗಿರ್ತಾ ಇದ್ರು. ಒಂದಿಲ್ಲ ಒಂದು ಏನಾದರೂ ಉಪಯೋಗಕ್ಕೆ ಬರೋ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರು. ಅವರು ಸಮಯ ಪ್ರಜ್ಞರು ಆಗಿದ್ರು, ನಿಷ್ಠಾವಂತರಾಗಿದ್ರು ಮತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ರು. ಅಂದರೆ ನೇರ ನುಡಿಯ ಮನುಷ್ಯರಾಗಿದ್ರು ಅಂತ ಅರ್ಥ. ಅವರು 101 ವರ್ಷ ಬದುಕಿದ್ರು ಮತ್ತು ಅವರಿಗೆ
ಭಾರತ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂತ ಕಲಿತ್ರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ವಾಟ್ ಟೈಮ್ ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್? ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದು. ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಹೀಗೆ ನೀವು ಹೇಳುವ ಸಮಯವನ್ನು ಬರೀರಿ. ಡು ಯು ಪ್ಲೇ ಆರ್ ಸ್ಟಡಿ ಇನ್ ದ ಮಾರ್ನಿಂಗ್? ನೀವು ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ ಮಾಡ್ತೀರಾ ಅಥವಾ ಆಟ ಆಡ್ತೀರಾ ಅನ್ನೋದನ್ನ ಬರೀರಿ. ಮೂರನೇ ಪ್ರಶ್ನೆ, ಆರ್ ಯು ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಯುವರ್ ಪೇರೆಂಟ್ಸ್ ಫಾರ್ ಬುಕ್ಸ್ ಆ್ಯಂಡ್ ಪೇಯಿಂಗ್ ಫೀಸ್? ಇಫ್ ನಾಟ್, ಹೌ ಡು ಯು ಅರ್ನ್ ಮನಿ? ನಿಮ್ಮ ಶಾಲೆ ಮತ್ತು ಶಾಲೆಗೆ ಸಂಬಂಧಪಟ್ಟ ಖರ್ಚುಗಳಿಗೆ ಎಲ್ಲ ದುಡ್ಡನ್ನು ನಿಮ್ಮ ತಂದೆ ತಾಯಿಯವರೇ ಕೊಡ್ತಾರಾ ಅಥವಾ ನೀವು ಏನಾದರೂ ಕೆಲಸ ಮಾಡ್ತೀರಾ? ನನಗೆ ಗೊತ್ತು, ನಮ್ಮ ಹಳ್ಳಿ ಕಡೆ ಇರೋ ಹುಡುಗರೆಲ್ಲ, ಹಳ್ಳಿ ಹುಡುಗರು, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಫ್ರಮ್ ಅವರ್ ವಿಲೇಜ್ ಆ್ಯಂಡ್ ರೂರಲ್ ಪಾರ್ಟ್ಸ್ ಆರ್ ಹಾರ್ಡ್ ವರ್ಕಿಂಗ್. ಹಳ್ಳಿ ಹುಡುಗರು ಒಂದಿಲ್ಲ ಒಂದು ಕೆಲಸ ಮಾಡ್ತಿರ್ತಾರೆ. ಡೈರೆಕ್ಟಾಗಿ ಅವರಿಗೆ ಹಣ ಸಿಕ್ಕಿಲ್ಲ ಅಂದರೂ ಕೂಡ ಅವರು ಹೊಲ ಗದ್ದೆಯಲ್ಲಿ ಅಥವಾ ಅವರ ಮನೆಯಲ್ಲಿರೋ ಹಸುಗಳನ್ನು, ಎಮ್ಮೆಗಳನ್ನು, ಮೇಕೆಗಳನ್ನು ಮೇಯಿಸೋದ್ರ ಮೂಲಕ ಮನೆಯಲ್ಲಿ ಒಂದಿಷ್ಟು ಕೆಲಸ ಮಾಡ್ತಾನೆ ಇರ್ತಾರೆ. ಹೌ ಲಾಂಗ್ ಡು ಯು ಸ್ಟಡಿ ಎವ್ರಿ ಡೇ ಯೂಶ್ವಲಿ? ನೀವು ಒಂದು ದಿನದಲ್ಲಿ ಎಷ್ಟೊತ್ತು ಅಭ್ಯಾಸ ಮಾಡ್ತೀರಾ? ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀರಾ? ನಾನು ಹೇಳೋದನ್ನು ಕೇಳಿ, ನೀವು ಒಂದು ದಿವಸದಲ್ಲಿ 3 ಗಂಟೆಗಳಿಗಿಂತ ಕಡಿಮೆ ಅಭ್ಯಾಸ ಮಾಡ್ತಿದ್ರೆ ದಯವಿಟ್ಟು ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಟೈಮ್ ಸಿಗತ್ತೆ, ಮಾಡಿಕೊಂಡ್ರೆ ಟೈಮ್ ಸಿಕ್ಕೇ ಸಿಗತ್ತೆ. ಟೈಮ್ ಸಿಗಲ್ಲ ಸರ್, ಇರೋ 24 ಗಂಟೆಯಲ್ಲಿ 4 ಗಂಟೆ ಹೆಂಗೆ ಅಭ್ಯಾಸ ಮಾಡೋಕ್ಕಾಗುತ್ತೆ ಅಂತ ಕೇಳಬೇಡಿ. ಯಾಕಂದರೆ 24 ಗಂಟೆಯಲ್ಲಿ ಬರೀ 4 ಗಂಟೆ ಅಷ್ಟೇ ಅಭ್ಯಾಸ ಮಾಡಬೇಕು ನೀವು. ಉಳಿದಿದ್ದು 20 ಗಂಟೆ ಎಲ್ಲ ನಿಮಗೆ ಬಿಟ್ಟಿರೋದಿರುತ್ತೆ. ಹಾಗಾಗಿ ಮಿನಿಮಮ್ 4 ಗಂಟೆ, ಬೆಳಿಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಅಭ್ಯಾಸ ಮಾಡೋ ರೂಢಿಯನ್ನು ಹಾಕ್ಕೊಳ್ಳಿ. ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ, ಅರ್ಥ ಮಾಡಿಕೊಂಡ್ರೆ ಸಾಕು. ಮುಂದಿನ ಪ್ರಶ್ನೆ, ಡು ಯು ಗೋ ಟು ಸ್ಕೂಲ್ ಇನ್ ಟೈಮ್? ನೀವು ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆರನೇದು, ಸಪೋಸ್ ಯುವರ್ ಟೀಚರ್ ಈಸ್ ಆನ್ ಲೀವ್ ಆ್ಯಂಡ್ ನೋ ಅದರ್ ಟೀಚರ್ ಟೇಕ್ಸ್ ಯುವರ್ ಕ್ಲಾಸ್, ಹೌ ಡು ಯು ಸ್ಪೆಂಡ್ ದಟ್ ಟೈಮ್? ನಿಮ್ಮ ಶಾಲೆಯಲ್ಲಿ ನಿಮಗಿರೋ ನಿಮ್ಮ ಶಿಕ್ಷಕರು ಅವತ್ತು ರಜೆಯಲ್ಲಿದ್ದಾರೆ, ಬೇರೆ ಯಾವ ಶಿಕ್ಷಕರು ನಿಮಗೆ ಅವತ್ತು ಕ್ಲಾಸ್ ತಗೊಳ್ಳಲ್ಲ. ಆ ಕ್ಲಾಸ್ ಟೈಮನ್ನು ನೀವು ಹೇಗೆ ಸ್ಪೆಂಡ್ ಮಾಡ್ತೀರಾ? ಆ ಟೈಮನ್ನು ನೀವು, ಆ ಸಮಯವನ್ನು ಹೇಗೆ ಖರ್ಚು ಮಾಡ್ತೀರಾ? ಅಭ್ಯಾಸ ಮಾಡ್ತೀರಾ, ಆಟ ಆಡ್ತೀರಾ, ಗೆಳೆಯರ ಜೊತೆ ಹರಟೆ ಹೊಡಿತೀರಾ, ಏನು ಮಾಡ್ತೀರಾ ಅನ್ನೋದನ್ನು ಬರೀರಿ. ಏಳನೇ ಪ್ರಶ್ನೆ, ಯು ಹ್ಯಾವ್ ರೆಡ್ ದಿ ಪ್ಯಾಸೇಜ್, ವಾಟ್ ಡು ಯು ಲರ್ನ್ ಫ್ರಮ್ ದಿ ಲೈಫ್ ಆಫ್ ಸರ್ ಎಂ ವಿಶ್ವೇಶ್ವರಯ್ಯ? ಸರ್ ಎಂ ವಿಶ್ವೇಶ್ವರಯ್ಯರ ಬಗ್ಗೆ ಒಂದು ಪ್ಯಾರಾಗ್ರಾಫ್ನ ಓದಿದ್ರಿ. ಇದರಿಂದ ನೀವು ವಿಶ್ವೇಶ್ವರಯ್ಯನವರ ಜೀವನದ ಬಗ್ಗೆ ಏನನ್ನ ತಿಳ್ಕೊಂಡ್ರಿ ಅನ್ನೋದನ್ನ ನಿಮ್ಮ ವಾಕ್ಯಗಳಲ್ಲಿ ಬರೀಬೇಕು. ಈಗ ನಾವು ಪದ್ಯವನ್ನ ಓದೋದಕ್ಕೆ ಶುರು ಮಾಡೋಣ. ದಿ ಲಿಟಲ್ ಬಿಸಿ ಬೀ. ಹೌ ಡೂತ್ ದ ಲಿಟಲ್ ಬಿಸಿ ಬೀ ಇಂಪ್ರೂವ್ ಈಚ್ ಶೈನಿಂಗ್ ಅವರ್ and gather honey all the day from every opening flower. ಏನು ಹೇಳ್ತಾರೆ ಮೊದಲ ಸ್ಟಾನ್ಸಾದಲ್ಲಿ? ಹೌ ಡೂತ್ ದಿ ಲಿಟಲ್ ಬಿಸಿ ಬಿ. ಡೂತ್, DOTH, ಡೂತ್ ಅಂದರೆ ಏನರ್ಥ ಇರ್ಬೋದು? ಡೂತ್ ಈ ಶಬ್ದದ ಅರ್ಥ ಏನಂತ ಯೋಚನೆ ಮಾಡಿ ನೋಡೋಣ. ಇದು ಡೂ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಿದ್ದ ಒಂದು ಶಬ್ದ, ಹಳೆ ಇಂಗ್ಲಿಷ್ನ ಶಬ್ದ ಡೂತ್. ಡೂತ್ ಅಂದರೆ ಡಸ್ ಅಂತನೂ ಆಗ್ಬೋದು, ಸರಿನಾ? ಡೂತ್ ನೆನ್ಪಿಟ್ಕೊಳ್ಳಿ, ಇದು ಒಂದು ಹಳೆಯ ಇಂಗ್ಲಿಷ್ನ ಶಬ್ದ. ಹೌ ಡೂತ್ ದಿ ಲಿಟಲ್ ಬಿಸಿ ಬಿ ಇಂಪ್ರೂವ್ ಈಚ್ ಶೈನಿಂಗ್ ಅವರ್ and gather honey all the day from every opening flower. How skillfully she builds her cell, how neatly she spreads her wax, and labors hard to store it well.
with the sweet food she makes. In work of labor or of skill, I would be busy too. For Satan finds some mischief still for idle hands to do. In books or work or healthful play, let my first year be past, that I may give for every day some good account at last ಅಂತ ಹೇಳ್ತಾರೆ. ಇದರ ಅರ್ಥ ಮೊದಲನೇ ಸ್ಟಾಂಜಾ ಅರ್ಥ ಏನು ಅಂತಂದ್ರೆ, ಹೌ ಡಸ್ ದಿ ಲಿಟಲ್ ಬಿಸಿ ಬಿ ಇಂಪ್ರೂವ್ ಈಚ್ ಶೈನಿಂಗ್ ಅವರ್. ಪ್ರತಿ ಗಂಟೆ ಹೋದಂಗೆ ಹೆಂಗೆ ನಮ್ಮ ಒಂದು ಜೇನುನೊಣ ಇಂಪ್ರೂವ್ ಆಗುತ್ತೋ. ಇಂಪ್ರೂವ್ ಇದರ ಕನ್ನಡದ ಅರ್ಥ ಏನಿರ್ಬೋದು ಯೋಚನೆ ಮಾಡಿ ನೋಡೋಣ. ಐ ಎಂ ಪಿ ಆರ್ ಒ ವಿ ಇ, ಐ ಎಂ ಪಿ ಆರ್ ಒ ವಿ ಇ, ಇಂಪ್ರೂವ್ ಇದರ ಕನ್ನಡದ ಅರ್ಥ ಸುಧಾರಣೆ. ಜೇನುನೊಣ ಹೇಗೆ ಗಂಟೆಯಿಂದ ಗಂಟೆಗೆ ಸುಧಾರಿಸಿಕೊಳ್ಳುತ್ತೋ, ಸುಧಾರಣೆಯಾಗುತ್ತೋ, ಅದರ ಮಾಡುವ ಕೆಲಸದಲ್ಲಿ ಹೇಗೆ ಸುಧಾರಣೆಗಳನ್ನು ತಗೊಂಡು ಬರುತ್ತೋ, ಅದೇ ಥರ ನಾವು ಇರಬೇಕು. ಆ್ಯಂಡ್ ಗ್ಯಾದರ್ ಹನಿ ಆಲ್ ಡೇ. ಗ್ಯಾದರ್ ಅಂದರೆ ಸಂಗ್ರಹಿಸು. ಗ್ಯಾದರ್ ಅಂದರೆ ಸಂಗ್ರಹಿಸು. ಫ್ರಾಮ್ ಆಲ್ ಡೇ, ಫ್ರಾಮ್ ಎವ್ರಿ ಓಪನಿಂಗ್ ಫ್ಲವರ್, ಅರಳುತ್ತಿರೋ ಎಲ್ಲ ಹೂಗಳಿಂದ ಜೇನುತುಪ್ಪವನ್ನು ಸಂಗ್ರಹ ಮಾಡಿಕೊಂಡು ತಗೊಂಡು ಬಂದು ಶೇಖರಣೆ ಮಾಡುತ್ತೆ. ಹೌ ಸ್ಕಿಲ್ಫುಲಿ ಶಿ ಬಿಲ್ಡ್ಸ್ ಹರ್ ಸೆಲ್. ಸ್ಕಿಲ್ಫುಲಿ ಅಂದರೆ ಕೌಶಲ್ಯಭರಿತ, ಕೌಶಲ್ಯ ಭರಿತ ಅಂತ ಅರ್ಥ. ಶಿ ಬಿಲ್ಡ್ಸ್ ಹರ್ ಸೆಲ್. ಸೆಲ್ ಅಂದರೆ ಕೋಣೆ. ಹೌ ನೀಟ್ಲಿ ಶಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್. ನೀಟ್ಲಿ, ನೀಟ್ ಅಂದರೆ ಚೆನ್ನಾಗಿ, ನೀಟಾಗಿ, ನೀಟ್ ಹ್ಯಾಂಡ್ ರೈಟಿಂಗ್ ಅಂತ ಕೇಳಿರ್ತೀರ. NEAT, ನೀಟ್ ಅಂದರೆ ಅಚ್ಚುಕಟ್ಟಾಗಿ. ಶಿ ಸ್ಪ್ರೆಡ್ ಅಂದರೆ ಸ್ಪ್ರೆಡ್ ಅಂದರೆ ಹರಡು. ವ್ಯಾಕ್ಸ್ ಅಂದರೆ ಮೇಣ. ಜೇನುಗೂಡು ಎದರಿಂದ ತಯಾರಾಗಿರುತ್ತೆ? ಮೇಣದಿಂದ ತಯಾರಾಗಿರುತ್ತೆ. ಆ್ಯಂಡ್ ಲೇಬರ್ಸ್ ಹಾರ್ಡ್ ಅಂದರೆ ಶ್ರಮಪಟ್ಟು ಕೆಲಸ ಮಾಡುತ್ತೆ. ಟು ಸ್ಟೋರ್ ವೆಲ್. ಸ್ಟೋರ್ ಅಂದರೆ ಎರಡು ಅರ್ಥ ಬರುತ್ತೆ. ಒಂದು ಸ್ಟೋರ್ ಅಂದರೆ ನಿಮ್ಮೂರಲ್ಲಿ ಗ್ರೋಸರಿ ಸ್ಟೋರ್ ಅಂತ ಕೇಳ್ತೀರ, ಕಿರಾಣಿ ಅಂಗಡಿ, ಅದು ಅಂಗಡಿ. ಇಲ್ಲಿ ನಾವು ಬರಿತಾ ಇರೋ ಸ್ಟೋರ್ ಅಂದರೆ ಶೇಖರಣೆ ಮಾಡು. ಶೇಖರಿಸಿಡು. ಸ್ಟೋರ್ಸ್ ಇಟ್ ವೆಲ್. ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್. ಅವಳು ತಯಾರು ಮಾಡೋ ಜೇನುತುಪ್ಪದ ಜೊತೆ ಹೇಗೆ ಶೇಖರಣೆ ಮಾಡಿಡ್ತಾಳೆ. ಇನ್ ವರ್ಕ್ ಆಫ್ ಲೇಬರ್ ಆರ್ ಸ್ಕಿಲ್ ಐ ವುಡ್ ಬಿ ಬಿಸಿ ಟು. ನಾನು ಕೂಡ ಈ ಥರದ ಶ್ರಮಪಟ್ಟು ಕೆಲಸ ಮಾಡೋದ್ರಲ್ಲಿ ಕಾರ್ಯನಿರತರಾಗಿರ್ತೇನೆ. ಬ್ಯುಸಿ ಅಂದರೆ ಕಾರ್ಯನಿರತ, ಕಾರ್ಯನಿರತನಾಗಿರ್ತೇನೆ. ಫಾರ್ ಸತಾನ್ ಫೈಂಡ್ಸ್ ಸಮ್ ಮಿಸ್ಚಿಫ್ ಸ್ಟಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು ಡೂ. ಸತಾನ್ ಅಂದರೆ ರಾಕ್ಷಸ. ಸತಾನ್ ಅಂದರೆ ರಾಕ್ಷಸ, ಕೆಟ್ಟ ಬುದ್ಧಿಯವರು ಅಂತಲೂ ಅನ್ಕೋಬೋದು. ಸತಾನ್ ಅಂದರೆ ರಾಕ್ಷಸ, ಭೂತ. ಫೈಂಡ್ಸ್ ಸಮ್ ಮಿಸ್ಚಿಫ್ ಸ್ಟಿಲ್. ಮಿಸ್ಚಿಫ್ ಅಂದರೆ ಕೆಟ್ಟ ಕೆಲಸ, ಕಿಡಿಗೇಡಿತನ. ಮಿಸ್ಚಿಫ್ ಅಂದರೆ ಕೆಟ್ಟ ಕೆಲಸ.
ಕಿಡಿಗೆ ಹಿಡಿತನ. ಫಾರ್ ಐಡಲ್ ಹ್ಯಾಂಡ್ಸ್ ಟು ಡೂ. ಐಡಲ್ ಅಂದರೆ ಖಾಲಿ ಕುಳಿತ, ಸುಮ್ಮನಿರುವ. ಖಾಲಿ ಇರುವ. ಐಡಲ್ ಹ್ಯಾಂಡ್ಸ್ ಟು ಡೂ. ಏನಿದ್ರ ಅರ್ಥ? ಈ ಸ್ಟಾನ್ಸ ಅರ್ಥ, ನಾನು ಕೂಡ ಒಂದು ಶ್ರಮಪಟ್ಟು ಮಾಡೋ ಕೌಶಲ್ಯಭರಿತವಾದ ಕೆಲಸದಲ್ಲಿ ಕಾರ್ಯನಿರತನಾಗಿರ್ತೇನೆ. ಇಲ್ಲ ಅಂದರೆ ರಾಕ್ಷಸರು, ದೆವ್ವಭೂತಗಳು ನನಗೆ ಕಿಡಿಗೇಡಿತನ ಮಾಡಲು ಒಂದಿಷ್ಟು ಕೆಲಸಗಳನ್ನು ಕೊಡ್ತವೆ. ಇದರ ಅರ್ಥ ಇನ್ನೊಂದು, ಖಾಲಿ ದಿಮಾಗ್ ಸೈತಾನ್ ಕಾ ಘರ್ ಅಂತ ಒಂದು ಗಾದೆ ಮಾತಿದೆ ಹಿಂದಿನಲ್ಲಿ. ಖಾಲಿ ದಿಮಾಗ್ ಶೈತಾನ್ ಕಾ ಘರ್ ಅಂದರೆ ಖಾಲಿ ಇರುವ ತಲೆ ಅಂದರೆ ಬ್ಯುಸಿ ಇರದೇ ಇರುವ ತಲೆ ಅಥವಾ ಕೈಗಳು. ಶೈತಾನ್ ಕಾ ಘರ್ ಅಂದರೆ ದೆವ್ವದ ಮನೆ. ಬರೀ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಲಸಗಳೇ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಇನ್ ಬುಕ್ಸ್ ಆರ್ ವರ್ಕ್ or healthy play. Let my first year be past, that I may give for every day some good account at last ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಕೌಂಟ್ನಲ್ಲಿ ಅಂದರೆ ನಮ್ಮ ದಿನಚರಿಯಲ್ಲಿ ದೇವರು ನಾವು ಮಾಡೋ ಎಲ್ಲ ಕರ್ಮಗಳ ಕಾರ್ಯಗಳನ್ನು ಲೆಕ್ಕ ಇಟ್ಟಿರ್ತಾರೆ ಅಂತ ನಂಬಿಕೆ. ಆ ನಂಬಿಕೆಯ ಪ್ರಕಾರ ನಮ್ಮ ಲೆಕ್ಕದಲ್ಲಿ ದಿನಾಲೂ ಒಂದಿಷ್ಟು ಒಳ್ಳೆಯ ಕೆಲಸಗಳು ಹೋಗಲಿ ಅನ್ನೋ ಒಂದು ಮಾತನ್ನು 4ನೇ ಸ್ಟ್ಯಾಂಡದಲ್ಲಿ ಹೇಳ್ತಾ ಇದ್ದಾರೆ. ಗ್ಲೋಸರಿ ನಲ್ಲಿ ಡೋತ್ ಅನ್ನೋ ಶಬ್ದ ಡಸ್, ಓಲ್ಡ್ ಇಂಗ್ಲಿಷ್ನಲ್ಲಿ ಡಸ್ ಅಂತ ಹೇಳ್ತಾರೆ. ಇಂಪ್ರೂವ್ ಅಂದರೆ ಸುಧಾರಿಸು, ಶೈನಿಂಗ್ ಅಂದರೆ ಹೊಳೆಯುತ್ತಿರುವ, ಗ್ಯಾದರ್ ಅಂದರೆ ಕಲೆಕ್ಟ್, ಕೂಡಿಸು ಅಂತ ಅರ್ಥ. ಸ್ಕಿಲ್ಫುಲ್ ಅಂದರೆ ಕೌಶಲ್ಯಭರಿತ. ಸೆಲ್ ಅಂದರೆ ಕೋಣೆ. ಸತಾನ್ ಅಂದರೆ ಎವಿಲ್ ಸ್ಪಿರಿಟ್, ಕಿಂಗ್ ಆಫ್ ಡೆವಿಲ್ಸ್. ಮಿಸ್ಚಿಫ್ ಅಂದರೆ ಇಂಜುರಿ, ಡ್ಯಾಮೇಜ್, ಕೆಟ್ಟ ಕೆಲಸ, ಕಿಡಿಗೇಡಿತನ. ಐಡಲ್ ಅಂದರೆ ಖಾಲಿ ಇರುವ, ಏನೋ ಮಾಡದೇ ಇರುವ ಅಂತ ಅರ್ಥ. ಫಸ್ಟ್ ಇಯರ್ಸ್ ಅಂದರೆ ಅರ್ಲಿ ಇಯರ್ಸ್ ಅಂದರೆ ಚಿಕ್ಕಂದಿನ, ಬಾಲ್ಯದ ಅಂತ ಅರ್ಥ. ಗಿವ್ ಅಕೌಂಟ್ ಅಂದರೆ ಸೇ ವಾಟ್ ಯು ಹ್ಯಾವ್ ಡನ್, ನೀವು ಮಾಡಿರೋ ಕೆಲಸದ ಲೆಕ್ಕ ಕೊಡೋದು. ಎಟ್ ಲಾಸ್ಟ್ ಅಂದರೆ ಕೊನೆಗೆ, ಕೊನೆ ದಿನಗಳಲ್ಲಿ ಅಂತ ಅರ್ಥ. ಮುಂದೆ ಪ್ರಶ್ನೆ ಉತ್ತರಗಳಿದ್ದಾವೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್, ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಅದರ್ಸ್. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಹೂ ಈಸ್ ದ ಪೋಯೆಟ್ ಸ್ಪೀಕಿಂಗ್ ಅಬೌಟ್? The poet is speaking about busy bee. The poet is speaking about busy bee. ಎರಡನೇ ಪ್ರಶ್ನೆ, why does the bee sit on the flower? The bee sits on the flower to collect nectar, which will be converted into honey later on ಅಂತ ಬರಿತೀರಾ. ಮೂರನೇ ಪ್ರಶ್ನೆ, how does the bee build her cell? How does the bee build her cell? The bees are very clever and they build their hive or cell by using wax. By using wax ಅಂತ ಬರಿತೀರಾ. ನಾಲ್ಕನೇ ಪ್ರಶ್ನೆ, I would be busy too. What does I refer to? Here I refers to the poet himself. ಐದನೇ ಪ್ರಶ್ನೆ, ವಾಟ್ ಡಸ್ ಸ್ವೀಟ್ ಫುಡ್ ಮೀನ್ ಇನ್ ದಿಸ್ ಕಾಂಟೆಕ್ಸ್ಟ್? ಹನಿ. ಇನ್ ದಿಸ್ ಕಾಂಟೆಕ್ಸ್ಟ್ ದಿ ಸ್ವೀಟ್ ಫುಡ್ ಮೀನ್ಸ್ ಹನಿ. ಹೂ ಡಸ್ ಸತಾನ್ ಮ್ಯಾನೇಜ್ ಟು ವರ್ಕ್ ಥ್ರೂ? ದಿ ಸತಾನ್ ಮ್ಯಾನೇಜಸ್ ಟು ವರ್ಕ್ ಥ್ರೂ ದಿ ಐಡಲ್ ಹ್ಯಾಂಡ್ಸ್ ಅಂತ ಬರಿತೀರಾ. ಪಿಕ್ ಔಟ್ ದಿ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. People like the bee because they get honey from it.
ಜನರಿಗೆ ಮನುಷ್ಯರಿಗೆ ಬಿ ಎಷ್ಟು ಜೇನುನೊಣ ಎಷ್ಟು ಜಾಣ ಎಷ್ಟು ಕಷ್ಟಪಟ್ಟು ದುಡಿಯುತ್ತೆ ಅದೆಲ್ಲ ಬೇಕಾಗಿಲ್ಲ ಬರೀ ಜೇನುತುಪ್ಪ ಸಿಕ್ಕರೆ ಸಾಕು. ದಿ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್ ಅಂದರೆ ಹಿಯರ್ ಇಟ್ ರೆಫರ್ಸ್ ಟು ದಿ ಬಿ. ಇಲ್ಲ, ಇಟ್ ರೆಫರ್ಸ್ ಟು ಹನಿ. ಇಲ್ಲಿ ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್ ಅಂದರೆ ಹನಿ ಜೇನುತುಪ್ಪ ಆಗುತ್ತೆ ಉತ್ತರ. ಬಿ ಆಗಲ್ಲ. ಟು ದಿ ಹನಿ, ಇಟ್ ರೆಫರ್ಸ್ ಟು ದಿ ಹನಿ ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ, ರೀಡ್ ಆ್ಯಂಡ್ ರೈಟ್. Read and discuss your responses with your partner, then write ಅಂತ ಇದೆ. ಇದರಲ್ಲಿ ಮೊದಲನೇ ಪ್ರಶ್ನೆ, why does the poet call the bee busy? The bee is always working all day long. They collect nectar from the flowers and store it well in the hive. And even in the process of storing the honey, they spend a lot of time in building the hive using their wax skillfully. They are not idle at any time. They keep working. They do not spend time wastefully. So, the poet calls the bee busy ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್ ಅಂದರೆ ಏನರ್ಥ? What does the first years refer to? Boyhood. The first years refer to boyhood ಅಂತ ಉತ್ತರ ಬರೀತೀರಾ. How does the poet want to spend his first years? How does the poet wants to spend his first years? The poet wants to spend his first years reading books, working and playing ಅಂತ ಉತ್ತರ ಬರೀತೀರಾ. ಇಲ್ಲಿ ರೀಡಿಂಗ್ ಬುಕ್ಸ್ READING ರೀಡಿಂಗ್ ಬುಕ್ಸ್, ವರ್ಕಿಂಗ್ and playing. The poet wants to spend his first years reading book, working and playing. Why does he want to do so? He wants to be busy all the time so that it gives fruit at the end of the life. And also, if he doesn't do anything and sit idle, he will become a toy of the Satan. That is the reason poets wants to do so. ಅಂತ ಉತ್ತರ ಬರೀತೀರಾ. How can you say that the bee is intelligent and clever ಅಂತ ಇದೆ. The bees build their hive very skillfully. The hive is beautiful to see and it has hundreds of compartments where the honey is stored and it is strong and made up of wax that is secreted by the honeybee's body. It converts nectar into honey, which is sweet and healthy as well. So, the poet says the bee is intelligent and clever ಅಂತ ಉತ್ತರ ಬರೀತೀರಾ. ನಾಲ್ಕನೆಯ ಪ್ರಶ್ನೆ, what is admirable about the work of the bee? The beehive is very beautiful to see, but at the same time, it is a very complicated thing to build. No human so far was able to build a similar structure as the beehive. The skill involved in building a beehive and converting the nectar into honey is an admirable work indeed ಅಂತ ಉತ್ತರ ಬರೀತೀರಾ. ಐದನೇ ಪ್ರಶ್ನೆ, why does the poet want us to be like bee? The poet wants us to be like bee because
The bee is useful to the society and bee never spends time wastefully. Bee is always busy in building something or ಮೇಕಿಂಗ್ ಹನಿ ಅಂತ ಉತ್ತರ ಬರೀತೀರಾ. ಆರನೇ ಪ್ರಶ್ನೆ, ವೈ ಶುಡ್ ವಿ ನಾಟ್ ಕೀಪ್ ಅವರ್ ಸೆಲ್ಫ್ ಐಡಲ್ ಆ್ಯಂಡ್ ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಆರ್ ಐಡಲ್? ವಿ ಶುಡ್ ನಾಟ್ ಕೀಪ್ ಅವರ್ ಸೆಲ್ಫ್ ಐಡಲ್ because we will become a toy of a Satan, and the Satan will find some mischief to be done by our hands. ಏಳನೇ ಪ್ರಶ್ನೆ, what is the message of the poem? The message of the poem is be busy all the time, keep doing the good work, never ever rest. Always use your time in doing something good for yourself, for your family, for your society, and the entire world is the message of the poem. ಎಂಟನೇ ಪ್ರಶ್ನೆ, which lines do you like the best in the poem? Give reasons for your choice. ಇದೊಂದು ಸೆಲ್ಫ್ ಅಸೆಸ್ಮೆಂಟ್ ಆಗಿದೆ. ನಿಮಗೆ ಈ ಪದ್ಯದಲ್ಲಿ ಇಷ್ಟವಾದ ಲೈನ್ ಯಾವುದು ಮತ್ತು ಯಾಕೆ ಅಂತ ಉತ್ತರ ಕೊಡಬೇಕು. ಸರಿನಾ? ಮುಂದಿನ ಪ್ರಶ್ನೆ, ಪಿಕ್ ಔಟ್ ದಿ ರೈಮಿಂಗ್ ವರ್ಡ್ಸ್ ಇನ್ ದಿ ಪೋಯಮ್ ಆ್ಯಂಡ್ ಆ್ಯಡ್ ಮೋರ್ ವರ್ಡ್ಸ್ ಟು ಈಚ್ ಆಫ್ ದಿ ರೈಮಿಂಗ್ ಪೇರ್. ಈ ಪದ್ಯದಲ್ಲಿರುವ ಒಂದಿಷ್ಟು ರೈಮಿಂಗ್ ವರ್ಡ್ಗಳನ್ನು ನೀವು ಹುಡುಕಿ ಅದಕ್ಕೆ ಇನ್ನಷ್ಟು ನೀವು ರೈಮಿಂಗ್ ವರ್ಡ್ಗಳನ್ನು ಸೇರಿಸಿರಿ ಅಂತ ಹೇಳ್ತಾ ಇದ್ದಾರೆ. ಒಂದಿಷ್ಟು ಉದಾಹರಣೆಗಳು, ಬಿಸಿ, ಹನಿ, HONEY, ಹನಿ. ಇದರ ಇನ್ನೊಂದು ಎಕ್ಸ್ಟ್ರಾ ರೈಮಿಂಗ್ ವರ್ಡ್ ಮನಿ, ಅವರ್, ಫ್ಲವರ್. ಇದರ ಇನ್ನೊಂದು ಎಕ್ಸ್ಟ್ರಾ ರೈಮಿಂಗ್ ವರ್ಡ್ ಹಾಕಿದರೆ ಅವರ್, ಫ್ಲವರ್, ಬೆಟರ್ ಅಂತ ಮಾಡ್ಬೋದು. ಸೆಲ್, ವೆಲ್, ಸೆಲ್, ವೆಲ್, ಡ್ವೆಲ್. ಇವು ರೈಮಿಂಗ್ ವರ್ಡ್ಸ್. ಇಲ್ಲಿ ಮೂರನೇ ಕಾಲಮ್ನಲ್ಲಿ ನಾನು ಹಾಕ್ತಿರೋ ಈ ಎಲ್ಲ ರೈಮಿಂಗ್ ವರ್ಡ್ಸು ಎಡಿಷನಲ್ ರೈಮಿಂಗ್ ವರ್ಡ್ಸ್. ಇಲ್ಲಿ 1 ಮತ್ತು 2 ಇವೆಲ್ಲ ನಿಮ್ಮ ಪೋಯಮ್ನಲ್ಲಿರುವ ರೈಮಿಂಗ್ ವರ್ಡ್ಸ್ಗಳು. ಸ್ಕಿಲ್, ಸ್ಟಿಲ್ ಅಂತ ಇದೆ. SKILL, STILL, ಸ್ಟಿಲ್, ಕಿಲ್. ಇದಕ್ಕೆ ರೈಮಿಂಗ್ ವರ್ಡ್ ನಾವು ಹಾಕಿದರೆ ಕಿಲ್ ಅಂತ ಒಂದು ರೈಮಿಂಗ್ ವರ್ಡ್ ಹಾಕ್ಬಹುದು. ಮಿಲ್ ಅಂತ ಹಾಕ್ಬಹುದು. ಸರಿನಾ? ಮುಂದೆ ಯಾವುದಿದೆ? ಪ್ಲೇ, ಡೇ ಅಂತ ಇದೆ. ಪ್ಲೇ, PLAY, ಪ್ಲೇ, ಡೇ. ಪೇ, ಪೇ ಒಂದು ಎಕ್ಸ್ಟ್ರಾ ರೈಮಿಂಗ್ ವರ್ಡ್ ನಾನು ಸೇರಿಸಿದ್ದು. ಇದೇ ಥರ ನೀವು ಬೇರೆ ಬೇರೆ ರೈಮಿಂಗ್ ವರ್ಡ್ಗಳನ್ನು ಹುಡುಕಿ ಅದಕ್ಕೆ ಮತ್ತು ಎಡಿಷ್ನಲ್ ರೈಮಿಂಗ್ ವರ್ಡ್ನ ಆ್ಯಡ್ ಮಾಡೋದಕ್ಕೆ ಯೋಚನೆ ಮಾಡಿ, ಪ್ರಯತ್ನ ಮಾಡಿ. ಎಕ್ಸ್ಟೆಂಡೆಡ್ ಆ್ಯಕ್ಟಿವಿಟಿನಲ್ಲಿ ಡ್ರಾ ಅ ಪಿಕ್ಚರ್ ಆಫ್ ಅ ಬೀ ಆ್ಯಂಡ್ ಇಟ್ಸ್ ಹೈವ್. ಒಂದು ಜೇನುನೊಣ ಮತ್ತು ಜೇನುಗೂಡಿನ ಚಿತ್ರಗಳನ್ನು ಬಿಡಿಸಿರಿ ಅಂತ ಹೇಳ್ತಾ ಇದ್ದಾರೆ. ಜೇನುನೊಣದ ಚಿತ್ರ ಬಿಡಿಸೋದು ತುಂಬಾನೇ ಸರಳ. ಕಲೆಕ್ಟ್ ಇನ್ಫಾರ್ಮೇಶನ್ ಅಬೌಟ್ ಹೌ ಹನಿ ಈಸ್ ಟೇಕನ್ ಔಟ್ ಫ್ರಮ್ ದಿ ಸೆಲ್. ಜೇನು ಸಾಕಾಣಿಕೆಯಲ್ಲಿ ಜೇನು ಗೂಡಿನಿಂದ ಜೇನುತುಪ್ಪವನ್ನು ಹೇಗೆ ಹೊರಗೆ ತೆಗಿತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಎಡಿಷನಲ್ ರೀಡಿಂಗ್ನಲ್ಲಿ ಒಂದು ದಿ ನೋಬೆಲ್ ನೇಚರ್ ಅಂತ ಪೋಯಮ್ ಇದೆ. ಇಟ್ ಈಸ್ ನಾಟ್ ಗ್ರೋಯಿಂಗ್ ಲೈಕ್ ಎ ಟ್ರೀ ಇನ್ ಬಲ್ಕ್ ಡೂತ್ ಮೇಕ್ ಮ್ಯಾನ್ ಬೆಟರ್ ಬಿ ಆರ್ ಸ್ಟ್ಯಾಂಡಿಂಗ್ ಲೈಕ್ ಆನ್ ಓಕ್ 300 year to fall a log at last, dry, bald, and sere.
A lily of a day is fairer far in May. Although it fall and die that night, it was the plant and flower of light. In small proportions, we just beauty see, and in small measures, life may perfect be ಅನ್ನೋ ಒಂದು ಸುಂದರವಾದ ಪದ್ಯ ಇದೆ. ಇಲ್ಲಿಗೆ ನಿಮ್ಮ ಈ ಪದ್ಯ ಮುಕ್ತಾಯ ಆಯಿತು. ಸಜೆಸ್ಟೆಡ್ ರೀಡಿಂಗ್ನಲ್ಲಿ ಲೀವ್ ದಿಸ್ ಚಾಂಟಿಂಗ್ ಆ್ಯಂಡ್ ಸಿಂಗಿಂಗ್ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರೋ ಒಂದು ಅಧ್ಯಾಯ ಇದೆ. ಅದನ್ನು ನಿಮಗೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಸಿಕ್ಕರೆ ಟೈಮ್ ಸಿಕ್ಕಾಗ ಓದೋಕ್ಕೆ ಪ್ರಯತ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಪಾಠದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.